ಈಗ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಬಹಿರಂಗ ಇರ್ಬೋದು, ಮಾಜಿ ಸಚಿವರಾದಂಥ ರೇವಣ್ಣ ಅವ್ರ ಬಂಧನ ಇರ್ಬೋದು, ಏನಾದರೂ ಪರಿಣಾಮ ಬೀರುತ್ತಂತೀರಿ? ನೋಡಿ, ಅದು ಕಾನೂನಾತ್ಮಕವಾಗಿ ಏನು ಕ್ರಮ ಆಗಬೇಕು. ಅದರಲ್ಲಿ ನಮ್ಮದೇನು ಸರ್ಕಾರ ತೆಗೆದುಕೊಂಡಂಥ ನಿರ್ಣಯದ ಬಗ್ಗೆ ನಮ್ಮದು ಇತ್ತೀಚಲಾಗಿ ನಿನ್ನೆ ಏನು ಒಬ್ಬ ವಕೀಲರು ಒಂದು ಆಡಿಯೋ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದೇನು ಆಡಿಯೋ ಇವತ್ತು ರಿಲೀಸ್ ಆಗಿದೆ. ಇದು ಉದ್ದೇಶಪೂರ್ವಕವಾಗಿ ದೇವೇಗೌಡರ ಕುಟುಂಬ ಮುಗಿಸ್ಲಿಕ್ಕಿರುವಂಥ ಒಂದು ಷಡ್ಯಂತ್ರ ಹೊರತು ಅದರ ಜೊತೆಗೆ ಏನೇ ಇದ್ರೂ CBI ಕೊಟ್ಬಿಡಿ, ನಿಪಕ್ಷಪಾತವಾಗಿ ತನಿಖೆ ಆಗ್ತದೆ. ಈಗ ಆಡಿಯೋ ಬಹಿರಂಗ ಆದ ಬಳಿಕ ಹೇಳ್ತಾ ಇದ್ದೀರಿ, ಮುಂಚೆ ಕೂಡ ಹೇಳಿದಿರಿ ನೀವು ಇದರಿಂದ ಕಾಂಗ್ರೆಸ್ ಮಹಾನಾಯಕ ಇದ್ದಾನಂತ ಆರೋಪ ಮಾಡಿದ್ರಿ. ಅದು ಕಾಂಗ್ರೆಸ್ ಮಹಾನಾಯಕ ಇದು ಇಲ್ಲ, ಇದು 3 ವರ್ಷದಿಂದ ಹೇಳಿ ನಾ ಭವಿಷ್ಯ ಹೇಳೀನಿ. ಜನವರಿ 15, 2020 ನಾ ಭವಿಷ್ಯ ನೋಡಿದ್ದೀನಿ. ಈ ರಾಜ್ಯದಲ್ಲಿ 2 CD ಫ್ಯಾಕ್ಟ್ರಿ ಅದಾವು. ಒಂದು CD ಫ್ಯಾಕ್ಟ್ರಿ ಇವತ್ತು ನಿನ್ನೆ ಡಿಕ್ಲೇರ್ ಆಗೈತಿ, ಇನ್ನೊಂದು CD ಫ್ಯಾಕ್ಟ್ರಿ ಆದಷ್ಟು ಬೇಗನೆ ಡಿಕ್ಲೇರ್ ಆಗ್ತೈತೆ. ಅದು ಇನ್ನೊಂದು CD ಫ್ಯಾಕ್ಟ್ರಿ ಯಾವುದಂತ? ಹೌದು, ಅದು ಹೇಳ್ತೇನೆ. ಬಹಳ ಉತ್ಸುಕತೆ ಡಿ.ಕೆ. ಶಿವಕುಮಾರ್. ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೇವಲದೇ ಒಂದು CD ಫ್ಯಾಕ್ಟ್ರಿ ಇನ್ನೊಂದಿದೆ. ಈಗ ಲೋಕಸಭಾ ಚುನಾವಣೆ ಬಳಿಕ ರಾಜ್ಯ BJPಯಲ್ಲಿ ಭಾರಿ ಬದಲಾವಣೆ ಆಗತ್ತೆ ಅಂತ ಹೇಳ್ತಿದ್ರಿ, ಏನಾದರೂ ಆಗೋ ನಿರೀಕ್ಷೆ? ನೋಡಿ, ಏನು ಇವತ್ತು ಲೋಕಸಭೆ ಚುನಾವಣೆ ನಂತರ ದೇಶದಲ್ಲೇ ಬದಲಾವಣೆ ಆಗೋದು. ಭಾಳ ದೊಡ್ಡ ನಿರ್ಣಯ ನರೇಂದ್ರ ಮೋದಿಯವ್ರು ತಗೋರಿದ್ದಾರೆ. ಈಗ ಬೇಕಾಬಿಟ್ಟಿಯಾಗಿ ಮಕ್ಕಳನ್ನ ನೋಡೋದು, ಬೇಕಾಬಿಟ್ಟಿಯಾಗಿ ಆಸ್ತಿ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಏನು ಹೇಳ್ಯಾರೆ, ನಾವೆಲ್ಲ ತಿಜೋರಿ ಕಿಲಿ ಮುರಿದು ಅದನ್ನೆಲ್ಲ ಒಯ್ದು ಮುಸ್ಲಿಮರಿಗೆ ಅವ್ರ ಆಸ್ತಿ ಹಂಚ್ತೀವಿ ಅಂತ ಹೇಳ್ಯಾರ. ಅಂದ್ರೆ घुसकर हम उनका तिजोरी का ये ताली हम ये करके पूरे मुसलमानों को किसी को कितना बच्चा है, ज़्यादा बच्चा रहने वाले को हम सब उसका ಅಸೆಟ್ देंगे. ಈ ರೀತಿ ಮುಸ್ಲಿಮರಿಗೆ ಆಸ್ತಿ ಕೊಡ್ತೀನಿ ಅನ್ನೋವಂಥದ್ದು ಇದನ್ನು ಹಿಂದೂಗಳು ತಿಳ್ಕೊಬೇಕು. ಈ ಕಾಂಗ್ರೆಸ್ ಬಂದರೆ ಎಲ್ಲ ಆಸ್ತಿಗಳು 55% ಕೇಂದ್ರ ಸರ್ಕಾರ ಯಾವುದೇ ಒಂದು ತಂದೆ ತೀರ್ಕೊಂಡಂದರೆ ಅವರ ಮಕ್ಕಳಿಗೆ ಅದು ಆಸ್ತಿ ಆಗಬೇಕಾದ್ರೆ 55% ಕೇಂದ್ರ ಸರ್ಕಾರಕ್ಕೆ ತಗೋತೀವಿ ಕಾಂಗ್ರೆಸ್ ಹೇಳಿದೆ. ಅದು ತಪ್ಪು ಅಂತ. ಅದು ದೊಡ್ಡ ತಪ್ಪು. ಅದು ಎಲ್ಲ ಹೆಚ್ಚು ಮಕ್ಕಳಿದ್ದವ್ರಿಗೆ, ಹೆಚ್ಚು ಮುಸಲ್ಮಾನರಿಗೆ ನೇರವಾಗಿಯೇ ಹೇಳ್ಯಾರ. ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ನೇರವಾಗಿ ಹೇಳ್ತಾರೆ, ನಾನು ಅವ್ರ ಕಿಲಿ ಮುರಿದು ತಿಜೋರೊಳಗಿಂದ ಎಲ್ಲ ತೊಗೊಂಡು ಅವ್ರ ಆಸ್ತಿ ತೊಗೊಂಡು ಮುಸಲ್ಮಾನರಿಗೆ ಹೆಚ್ಚು ಮಕ್ಕಳಿದ್ದವ್ರಿಗೆ ಹಂಚ್ತೀವಿ. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀರಿ? ನಿಶ್ಚಿತವಾಗಿದ್ದು ನೋಡ್ರಿ, ಯಾರ್ದಾರ ಆಸ್ತಿ ಅವರೆಲ್ಲ ಪರಿಶ್ರಮ ಪಟ್ಟು 2-3 ತಲೆಯಿಂದ ಅವರು ಸಂಪಾದನೆ ಮಾಡಿ ಗಳಿಸಿರ್ತಾರೆ, ಕಷ್ಟಪಟ್ಟಿರ್ತಾರೆ. ಅವ್ರ ಆಸ್ತಿ ಒಯ್ದು ಏನೋ ಈ ದೇಶದ್ರೋಹಿ ಕೆಲಸ ಮಾಡೋರಿಗೆಲ್ಲ ಹಂಚಿದ್ರೆ ಮತ್ತೆ ಕ್ರಾಂತಿ ಆಗಲಾರ್ದು ಮತ್ತೇನೋ ಆಗ್ತದೆ. ಇದು ವಿಜಯಪುರ ನಗರ ಶಾಸಕ ಯತ್ನಾಳ್ ಅವರು ಮತ್ತು ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಮಹತ್ತರ ಬದಲಾವಣೆಗಳಾಗ್ತವೆ ಅನ್ನೋ ಮಾತನ್ನ ಯತ್ನಾಳ್ ಅವರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶ್ರೀಶಾಲ್ ಜೊತೆ ಅಶೋಕ TV 9 ವಿಜಯಪುರ.